ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಇವತ್ತು ಮಧ್ಯಾಹ್ನ ಅಡುಗೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಮಧ್ಯಾಹ್ನದ ಅಡುಗೆಗೆ ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಫಸ್ಟಲ್ಲಿ ನಾನು ಹುರುಳಿಕಾಳನ್ನ ಬೇಯಿಸ್ಕೊಂಡಿದ್ದೀನಿ. ಹುರುಳಿಕಾಳು ತುಂಬ ಚೆನ್ನಾಗಿ ಬೆಂದಿದೆ. ಹುರುಳಿಕಾಳು ಉಪ್ಸಾರು ರೆಡಿ ಇದೆ. ನಾನು ಅದಕ್ಕೆ ಉಪ್ಪು ಸಾಂಬಾರು ಖಾರ ಮಾಡಲಿಕ್ಕೆ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಜಾರಿಗೆ ಮೆಣಸಿನ್ಕಾಯಿಗೆ ಹುಣಸೆಹಣ್ಣು, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಉಪ್ಪು, ಜೀರಿಗೆ, ಮೆಣಸು ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಉಪ್ಪೆರ್ಸು ಖಾರ ರೆಡಿ ಇದೆ. ಸೊ ಅದೇ ಜಾರಿಗೆ ಸ್ವಲ್ಪ ಕಾಳು ಹಾಕ್ಕೊಂಡು ಅದನ್ನು ರುಬ್ಕೊಂಡು ಉಪ್ಪು ಸಾಂಬಾರಿಗೆ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಮಧ್ಯಾಹ್ನದ ಊಟ ಈ ರೀತಿ ಇತ್ತು. ಇವಾಗ ನಾನು ಎಲ್ಲ ಕೆಲಸಗಳನ್ನ ಮುಗಿಸಿ ನಾನು ಬ್ಲೌಸ್ ಸ್ಟಿಚಿಂಗ್ಗೆ ಕುತ್ಕೊತಾ ಇದ್ದೀನಿ. ಈ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ನಾನು ಆಲ್ಮೋಸ್ಟ್ 4 to 5 ಡೇಸಿಂದ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಯಾಕೋ ಇದು ತುಂಬ ಆಗ್ತಾನೆ ಇಲ್ಲ. ಡಿಸೈನ್ ಏನೋ ಈಸಿ ಇದೆ, ಬಟ್ ನಾನು ಮಗಳನ್ನ ನೋಡಿಕೊಂಡು ಕೆಲಸ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದಕ್ಕೆ ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ. ಈವ್ನಿಂಗ್ ಆಯಿತು, ಮಳೆ ಬೇರೆ ಸ್ಟಾರ್ಟ್ ಆಯಿತು. ಈ ಮಳೆಗೆ ಬಿಸಿ ಬಿಸಿಯಾಗಿ ಏನಾರು ತಿನ್ನೋಣ ಅಂತ ಕಡಲೆಕಾಯಿನ ಹುರಿತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನನ್ನ ಹಸ್ಬೆಂಡ್ ಬಂದರು, ಅವರಿಗೆ ಟೀ ಮಾಡಿಕೊಡ್ಬೇಕು. ಸೊ ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಬಂದು ಅವರಿಗೆ ಟೀ ಮಾಡಿಕೊಡ್ತೀನಿ. ನನ್ನ ಹಸ್ಬೆಂಡ್ಗೆ ಟೀ ಜೊತೆ ಕಡಲೆಕಾಯಿ ಕೊಟ್ಟೆ. ಇನ್ನು ಮಾರ್ನಿಂಗ್ ಟಿಫನ್ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋಣ ಅಂತ ಕ್ಯಾರೆಟ್, ಬೀನ್ಸ್ ಮತ್ತು ನೂಕೋಲನ್ನ ಹಚ್ಚಿಟ್ಕೊತಾ ಇದ್ದೀನಿ. ಇವಾಗ ಹಚ್ಚಿಟ್ಕೊಂಡ್ರೆ ಮಾರ್ನಿಂಗ್ ತುಂಬ ಈಸಿ ಆಗುತ್ತೆ ಮಾಡಲಿಕ್ಕೆ ಅಂತ ನೈಟ್ ತರಕಾರಿ ಎಲ್ಲ ಹಚ್ಚಿಟ್ಟು ನಾನು ಹಾಗೆ ವೀಡಿಯೋನ ಸ್ಟಾಪ್ ಮಾಡಿದೆ. ಇದು ಬೆಳಗಿನ ವ್ಲಾಗ್. ಬಿಸಿಬೇಳೆ ಬಾತ್ ಮಾಡಲಿಕ್ಕೆ ತರಕಾರಿ, ಅಕ್ಕಿ, ಬೇಳೆ, ಈರುಳ್ಳಿ, ಟೊಮೆಟೊ, ಬಟಾಣಿ ಎಲ್ಲ ಹಾಕಿ ಒಂದು ವಿಷಲ್ನ ಕೂಗಿಸ್ಬೇಕು. ನೆಕ್ಸ್ಟ್ ಒಗ್ಗರಣೆಗೆ ಸಾಸಿವೆ, ಮೆಣಸಿನ್ಕಾಯಿ, ಕಡಲೆ ಬೀಜ ಆ್ಯಂಡ್ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಸ್ವಲ್ಪ ಪೌಡರು ಎಲ್ಲ ಹಾಕಿ ರೋಸ್ಟ್ ಮಾಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀನಿ, ಬಿಕಾಸ್ ಸ್ವಲ್ಪ ಕಲರ್ ಬರುತ್ತೆ ಅಂತ. ಈ ಒಗ್ಗರಣೆ ಮಾಡಿರೋದನ್ನ ನಾವು ರೈಸ್ ಕೂಗಿಸ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಬಿಸಿಬೇಳೆ ಬಾತ್ ಚೆನ್ನಾಗಿರುತ್ತೆ. ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಅದಕ್ಕೆ ಹುಣಸೆಹಣ್ಣು ರಸ ಹಾಕಿ ಮಿಕ್ಸ್ ಮಾಡಬೇಕು. ಕೊನೆಯಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು, ನಾನು ಸಾಲ್ಟ್ ಹಾಕಿರೋ ಕ್ಲಿಪ್ನ ಮಿಸ್ ಮಾಡಿದ್ದೀನಿ. ಸೊ ಸಾಲ್ಟ್ ಹಾಕ್ಕೊಂಡ್ರೆ ಬಿಸಿಬೇಳೆ ಬಾತ್ ರೆಡಿ. ನನ್ನ ಹಸ್ಬೆಂಡ್ಗೆ ಹಾಕ್ಕೊಟ್ಟೆ. ಅವ್ರಿಗೆ ಹಾಯ್ ಫ್ರೆಂಡ್ಸ್, ಇವಾಗ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋದ್ರು. ಅವ್ರು ಹೋಗೋಷ್ಟರಲ್ಲೇ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬಿಡ್ತೀನಿ, ಆಮೇಲೆ ಫ್ರೀಯಾಗಿ ಕುತ್ಕೊಬೋದಲ್ಲ ಅಂತ. ಸೊ ಈಗ ಅವರಿಗೆ ತಿಂಡಿ ಕೊಟ್ಟು ಅವ್ರು ಆಫೀಸ್ ಹೋದ್ರು. ಈಗ ಸ್ವಲ್ಪ ಬಟ್ಟೆ ಮಡಿಸ್ಬೇಕು, ನಾನು ಮಡಿಸ್ತಾ ಇರ್ತೀನಿ. ಬಟ್ಟೆಗಳೆಲ್ಲ ತುಂಬ ಹಿಡ್ಕೊಂಬಿಟ್ಟಿದ್ದೀನಿ. ಇವಾಗೆಲ್ಲನೂ ನೀಟ್ ಮಾಡಬೇಕು, ಬಿಕಾಸ್ ನನ್ನ ಮಗಳಿಲ್ಲ. ಅವಳು ಇದ್ದಿದ್ರೆ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಫೈನಲಿ ಬಟ್ಟೆ ಎಲ್ಲ ಮಡಚಿಟ್ಟಾಯಿತು. ಆ್ಯಂಡ್ ಹಾಗೆ ರೂಮ್ನೆಲ್ಲ ನೀಟ್ ಮಾಡಿಟ್ಟಾಯಿತು. ಅಲ್ಲೆಲ್ಲ ನನ್ನ ಮಗಳು ಫುಲ್ಲು ಡಾಲ್ಸೇ ಇಟ್ಟಿದ್ದೀನಿ, ಬಿಕಾಸ್ ಅವಳು ಡಾಲ್ಸಲ್ಲಿ ಯಾವಾಗಲೂ ಆಟ ಆಡ್ತಾಯಿರ್ತಾಳೆ. ಅವಳಿಗೆ ಅಷ್ಟು ಡಾಲ್ಸ್ ಕೂಡ ಫೇವ್ರೇಟು. ನೆಕ್ಸ್ಟ್ ಇವಾಗ ನಾನು ಹಾಯ್ ಗೈಸ್, ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಹೇರ್ಗೆ ಆಯಿಲ್ ಹಾಕಿ ತುಂಬ ದಿನ ಆಗಿತ್ತು. ಸೊ ಇವಾಗ ಹೇರ್ಗೆ ಆಯಿಲ್ ಹಾಕ್ಕೊಂಡು ನೆನ್ನೆ ಬ್ಲೌಸ್ನ ಡಿಸ್ಕಂಟಿನ್ಯೂ ಮಾಡಿದೆ. ಇವಾಗ ಕಂಟಿನ್ಯೂ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ನೆನ್ನೆ ಸ್ಟಾಪ್ ಮಾಡಿ ಸ್ಟಿಚಿಂಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫೈನಲಿ ಬ್ಲೌಸ್ ರೆಡಿಯಾಗಿದೆ. ಅವ್ರು ಯಾವ ಥರ ಡಿಸೈನ್ ಹೇಳಿರೋ ಆ ಥರನೇ ರೆಡಿ ಮಾಡಿದ್ದೀನಿ. ಹೋಪ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಬ್ಲೌಸ್ ಈ ರೀತಿ ಬಂದಿದೆ. ಡಿಸೈನ್ಸ್ ಮಾತ್ರ ಅವ್ರು ಹೇಳ್ದಂಗೆ ಇದೆ. ನಾನೊಂದು ಮಸ್ಕಿಟೋ ನೆಟ್ನ ಆರ್ಡರ್ ಮಾಡಿದ್ದೆ, ಬಟ್ ಅದು ಡ್ಯಾಮೇಜ್ ಆಗಿತ್ತು ಅಂತ ಎಕ್ಸ್ಚೇಂಜ್ ಮಾಡಿದೆ. ಇವತ್ತು ಪಾರ್ಸಲ್ ಬಂತು, ರಿಸೀವ್ ಮಾಡ್ಕೊತಾ ಇದ್ದೀನಿ. ಮಸ್ಕಿಟೋ ನೆಟ್ ಇದು ತುಂಬ ಚೆನ್ನಾಗಿದೆ. ಹೋಪ್ ಯು ಆಲ್ ಎಂಜಾಯ್ ದಿಸ್ ವ್ಲಾಗ್. ಪ್ಲೀಸ್ ನನ್ನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಬಾಯ್.